ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರುವಂತಹ MCQ ಕ್ವಶನ್ಸ್. ಯಾವ ಟೆಕ್ಸ್ಟ್ ಬುಕ್ ಒಳಗಿರುವಂತಹ ಕ್ವಶನ್ ಅಲ್ಲ, ಟೆಕ್ಸ್ಟ್ ಬುಕ್ ಬಿಟ್ಟು ಎಕ್ಸ್ಟ್ರಾ ಕ್ವಶನ್ಸ್. ಸೊ MCQ ಕ್ವಶನ್ಸ್ ಯಾವ ರೀತಿ ಬರ್ತಾವೆ. ದ ನೆಕ್ಸ್ಟ್ ಟರ್ಮ್ ಆಫ್ ದ AP √18, √50, √98 ಸೋ ಆನ್ ಈಸ್ ಅಂತ ಕೊಟ್ಟು ಕೆಲವೊಂದಿಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೆಕ್ಸ್ಟ್ ಟರ್ಮ್ ಆಫ್ ದ AP ನಾವು ಫೈಂಡ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಮ್ಗೆ ಏನು ಗೊತ್ತಿರಬೇಕು, ಎ ಮತ್ತು ಡಿ ಗೊತ್ತಿರಬೇಕು. ಎ ಮತ್ತು ಡಿ ಗೊತ್ತಿದ್ರೆ ನೆಕ್ಸ್ಟ್ ಟರ್ಮ್ ಅಷ್ಟೇ ಯಾಕೆ, ಅವ 9th ಟರ್ಮ್ ಕೇಳಿ, 10th ಟರ್ಮ್ ಕೇಳಿ, 2024 ಟರ್ಮ್ ಕೇಳಿ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಬಟ್ ಇಲ್ಲಿ ಇದೆ ನೆಕ್ಸ್ಟ್ ಟರ್ಮ್ ಕೇಳ ಅಂದ್ರೆ 1 2 3 4 4th ಟರ್ಮ್ ಬೇಕಾಗಿತ್ತು ನಮ್ಗೆ. ಯು ಹ್ಯಾವ್ ಟು ಫೈಂಡ್ ಅ 4th ಟರ್ಮ್. ನಮ್ಗೆ A4 ಬೇಕಾಗೈತಿ. A4 ಕ್ಯಾನ್ ಬಿ ರಿಟನ್ ಆಸ್ A plus 3D or we can write A4 is equal to A3 ಗೆ D ಆಡ್ ಮಾಡಬೇಕು. ಅಂದ್ರೆ ಪ್ರೀವಿಯಸ್ ಟರ್ಮಿಗೆ ಕಾಮನ್ ಡಿಫರೆನ್ಸ್ ಆಡ್ ಮಾಡು ಅಂದ್ರೆ ನಿಂಗೆ A4 ಸಿಗ್ತೈತಿ. ಪ್ರೀವಿಯಸ್ ಟರ್ಮಿಗೆ ಕಾಮನ್ ಡಿಫರೆನ್ಸ್ ಆಡ್ ಮಾಡು, ಇಲ್ಲ ಅಂತಂದ್ರೆ A4 ಕ್ಯಾನ್ ಬಿ ರಿಟನ್ ಆಸ್ A plus 3D. ಇದನ್ನಾರ ಟ್ರೈ ಮಾಡು. ಸೊ ಎರಡರಾಗ ಒಂದು ನಾವು ಚೆಕ್ ಮಾಡ್ಕೋಬೇಕು. ಸೊ ಇದನ್ನಾರ ಚೆಕ್ ಮಾಡು. ನಮ್ಗೆ ಏನ್ ಬೇಕಾಕೈತಿ ಈಗ, ಇದನ್ನ ಚೆಕ್ ಮಾಡಬೇಕು ಅಂದ್ರೆ ಕಾಮನ್ ಡಿಫರೆನ್ಸ್ ಬೇಕು. A3 ಟರ್ಮ್ ಅಂತೂ ಐತಿ ನಮ್ಮ ಕಡೆ, A3 ಟರ್ಮ್ ಐತಿ. ಸೊ ಕಾಮನ್ ಡಿಫರೆನ್ಸ್ ಬೇಕು. ನೀ ಇದನ್ನ ಯೂಸ್ ಮಾಡ್ಕೋತಿ ಅಂದ್ರೆ A ಮತ್ತು D ಎರಡೂ ಬೇಕು. ಏನು ಐತಿ, ಸೊ D ಬೇಕಾಗೈತಿ. ಸೊ D ಹೆಂಗ್ ಫೈಂಡ್ ಮಾಡ್ಕೋತೀವಿ ನಾವು, A2 minus A1 ಮಾಡ್ಕೋತೀವಿ. ಸೊ D is equal to D can be written as second term minus first term. In the place of A2 we can write √50. In the place of A1 we can write 18. ಸೊ ಇಲ್ಲಿ ಸಿಂಪ್ಲಿಫಿಕೇಶನ್, ಇಲ್ಲಿ ರೂಟ್ ಸಬ್ಟ್ರಾಕ್ಟ್ ಮಾಡಕ್ ಬರಂಗಿಲ್ಲ. ಇದು √15 ಮೈನಸ್ √18 ಐತಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಇದು ವೇರಿಯೇಬಲ್ಸ್ ಇದ್ದಂಗ. ಈ X ಮೈನಸ್ Y ಮಾಡು, ಸಬ್ಟ್ರಾಕ್ಟ್ ಮಾಡಕ್ ಆಗಲ್ಲ. ಆಸ್ ಇಟ್ ಈಸ್ √50 ಮತ್ತು √18 ವಿ ಕಾಂಟ್ ಡೂ ಎಡಿಷನ್ ಆರ್ ವಿ ಕಾಂಟ್ ಡೂ ಸಬ್ಟ್ರಾಕ್ಷನ್. ಸೊ ಇಲ್ಲಿ ಎಡಿಷನ್ ಸಬ್ಟ್ರಾಕ್ಷನ್ ಮಾಡಕ್ ಬರಲ್ಲ. ಸೊ ಏನಾರ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಏನಾರ ಟ್ರೈ ಮಾಡಕ್ ಬರುತ್ತಾ ಚೆಕ್ ಮಾಡೋದು. ಸೊ ಡೈರೆಕ್ಟ್ಲಿ ಅಂತೂ 50 ಒಳಗೆ 18 ಅಂತೂ ಸಬ್ಟ್ರಾಕ್ಟ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಒಂದು X ಇದ್ದಂಗ ಒಂದು Y ಇದ್ದಂಗ. ಸೊ ಇವನ್ನೆಲ್ಲ ಆಡ್ ಮಾಡಕ್ ಬರಂಗಿಲ್ಲ. ಇವೆಲ್ಲ ವೇರಿಯೇಬಲ್ಸ್ ಅಂತ ನೀವು ಅಸಂಪ್ಷನ್ ಮಾಡ್ಕೊರಿ. ಅದ ಅಕಸ್ಮಾತ್ X ಪ್ಲಸ್ X ಇತ್ತಂದ್ರೆ ನಾವೇನ್ ಮಾಡ್ಕೋತೀವಿ, 2X ಮಾಡ್ಕೋತೀವಿ. ಅಂದ್ರೆ ವೇರಿಯೇಬಲ್ ಸೇಮ್ ಇರ್ಬೇಕು, ಅಂದ್ರೆ ರೂಟ್ ಒಳಗಿರೋ ಕ್ವಾಂಟಿಟಿ ಸೇಮ್ ಇರ್ಬೇಕು. ಅವಾಗಷ್ಟ ನಾವೇನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಅಕಸ್ಮಾತ್ ಇಲ್ಲಿ X ಪ್ಲಸ್ 2X ಇತ್ತು ಅಂತ ತಿಳ್ಕೊ, ಅವಾಗ ಏನಕ್ಕೈತಿ 3X ಆಕೈತಿ. ಸೊ ಹಂಗಾರೆ X ವೇರಿಯೇಬಲ್ ಸೇಮ್ ಇರ್ಬೇಕು. ಸೊ ಹಂಗಾರೆ ಇಲ್ಲಿ ರೂಟ್ ಒಳಗಿನ ಕ್ವಾಂಟಿಟಿ ಸೇಮ್ ಇರ್ಬೇಕು. ಸೊ ಇಲ್ಲಿ √50 ಕ್ಯಾನ್ ಬಿ ರಿಟನ್ ಆಸ್ 25 2s ಅಂತ ಮಾಡ್ಕೋತೀನಿ. 50 ಕ್ಯಾನ್ ಬಿ ರಿಟನ್ ಆಸ್ 25 2s. 18 ಕ್ಯಾನ್ ಬಿ ರಿಟನ್ ಆಸ್ 9 2s 18. ಸೊ ಇಲ್ಲಿ √25 ನ ಏನ್ ಬರ್ಕೋಬಹುದು, ನಾನು √25 ನ 5 ಅಂತ ಬರ್ಕೋಬಹುದು. ಈ 2 ಆಸ್ ಇಟ್ ಈಸ್ ಬರ್ಕೋರಿ. ನೆಕ್ಸ್ಟ್ ಈ √9 ಅನ್ನ ಏನ್ ಬರ್ಕೋಬಹುದು, 3, ಬಿಕಾಸ್ √9 3, therefore 3 ಆಸ್ ಇಟ್ ಈಸ್, √2 ಆಸ್ ಇಟ್ ಈಸ್. ಸೊ √9 ಎಷ್ಟು ಬಂತು, 3 ಬಂತು. ಇದು 2 ಆಸ್ ಇಟ್ ಈಸ್. ಸೊ ಇಲ್ಲಿ √2 ಎಷ್ಟು ಅದಾವ, 5 ಅದಾವ. ಇಲ್ಲಿ √2 ಎಷ್ಟು ಅದಾವ, 3 ಅದಾವ. ಸೇಮ್ ವೇರಿಯೇಬಲ್ಸ್ ಇದ್ದಂಗ. ಇಲ್ಲಿ ನೋಡ್ರಿ, ಇಲ್ಲಿ 5 ಡೈರಿ ಮಿಲ್ಕ್ ಚಾಕ್ಲೇಟ್ ಅದಾವ, ಮೈನಸ್ 3 ಡೈರಿ ಮಿಲ್ಕ್ ಚಾಕ್ಲೇಟ್ ಅದಾವ. ಸೊ ಎಷ್ಟು ಉಳಿತು ಡೈರಿ ಮಿಲ್ಕ್ ಚಾಕ್ಲೇಟ್, 5 ಒಳಗೆ 3 ಹೋದ್ರೆ 2. ಇವ 2 ಏನ್ ಡೈರಿ ಮಿಲ್ಕ್ ಚಾಕ್ಲೇಟ್ ಸೇಮ್ ಆಸ್ ಇಟ್ ಈಸ್. ಇನ್ನು ನಮ್ಮ ಹುಡುಗರ ಕಡೆ ಮಾತಾಡ್ಬೇಕು ಅಂತಂದ್ರೆ ಇಲ್ಲಿ 5 ಎಗ್ ರೈಸ್ ಅದಾವ, 5 ಪ್ಲೇಟ್ ಎಗ್ ರೈಸ್ ಐತಿ. ನೆಕ್ಸ್ಟ್ ಇಲ್ಲಿ ಅದರ 3 ಪ್ಲೇಟ್ ಎಗ್ ರೈಸ್ ತಿಂದಿಪ್ಪ ನೀ, 3 ಪ್ಲೇಟ್ ಎಗ್ ರೈಸ್ ತಿಂದಿ. ಎಷ್ಟು ಪ್ಲೇಟ್ ಎಗ್ ರೈಸ್ ಉಳಿತು, 5 5 ರ 3 ಹೋದ್ರೆ 2. 2 ಏನದು 2 ಅನ್ನೋದು ಏನದು, 2 ಪ್ಲೇಟ್ ಎಗ್ ರೈಸ್. ಸೊ ಹಂಗಾರೆ 5 ಒಳಗೆ 3 ಹೋದ್ರೆ 2 ಉಳಿತೈತಿ. ಸೊ ಹಂಗಾರೆ ಇಲ್ಲಿ 5√2 ಒಳಗೆ 3√2 ಹೋದ್ರೆ ಎಷ್ಟು ಉಳಿತೈತಿ ನಮ್ಗೆ, 2. ಏನು ಉಳಿದೈತಿ ನಮ್ಮ ಕಡೆ, √2. ಅದನ್ನ ಬರಿಬೇಕು, ಮತ್ತೆ ಮಿಸ್ ಮಾಡಂಗಿಲ್ಲ. ಈ 2 ಒಳಗೆ ಈ 2 ಸಬ್ಟ್ರಾಕ್ಟ್ ಆಗಲ್ಲ. ಸೊ ನಮ್ದು ಏನ್ ಬಂತು, 2√2 ಕಾಮನ್ ಡಿಫರೆನ್ಸ್ ಬಂತು. ಸೊ ನೆಕ್ಸ್ಟ್ ಏನ್ ಮಾಡೋಣ, ಹಂಗಾರ ಈ A4 ಗೆ ನಾವು D ನ ಆಡ್ ಮಾಡೋಣ. ಸರಿ, A3 ಗೆ D ಆಡ್ ಮಾಡೋಣ. ಇದನ್ನ ಯೂಸ್ ಮಾಡ್ಕೊಂಡ್ಬಿಡೋಣ. ಸೊ ಹಂಗಾರೆ A4 is equal to, in the place of A3 ಎಷ್ಟೈತಿ, √98 ಐತಿ. ಸೊ ಮತ್ತೆ ಅದನ್ನ ಸ್ಪ್ಲಿಟ್ ಮಾಡ್ಕೋಬೇಕಾಕೈತಿ. ಅದ್ರ ಬದಲು ಇದನ್ನ ಯೂಸ್ ಮಾಡ್ಕೊಳ್ಳುವಂತ, ಇದು ಈಸಿ ಆಕೈತಿ. A4 is equal to A ಪ್ಲಸ್, ಯಾವ್ದು ಈಸಿ ಆಕೈತಿ ಅಂತ ತಗೋರಿ. ಇದಾದ್ರೆ ನಿಮ್ಗೆ ಕನ್ವೀನಿಯಂಟ್. ನಂಗೆ ಇದು ಕನ್ವೀನಿಯಂಟ್ ಅನಿಸ್ತೈತಿ, ಅದಕ್ಕೆ ನಾನು ಇದನ್ನ ತಗೋತೀನಿ. A4 is equal to A ಅಂದ್ರೆ ಎಷ್ಟೈತಿ, 18 ಐತಿ, ಪ್ಲಸ್ ಆಸ್ ಇಟ್ ಈಸ್ 3. D ಅಂದ್ರೆ ಎಷ್ಟೈತಿ, 2√2 ಐತಿ. ಎಷ್ಟೈತಿದೆ, D ಅಂದ್ರೆ 2√2 ಅಂತ ಐತಿ. ಸೊ 18 ಕ್ಯಾನ್ ಬಿ ರಿಟನ್ ಆಸ್
9 2s again 18 can be written as 9 2s 18. ಸೊ ಇಲ್ಲಿ ಪ್ಲಸ್ ಇದು ಮಲ್ಟಿಪ್ಲಿಕೇಶನ್ ಅಂತೂ ಆಗುತ್ತೆ 3 2s 6 is equal to √2. ಇಲ್ಲಿ ನೋಡ್ರಿ ರೂಟ್ ಒಳಗ ಇಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂತಂದ್ರೆ √2 ಪ್ಲಸ್ √3 ಪ್ಲಸ್ √5 ಇತ್ತಂದ್ರೆ ಹಿಯರ್ ವಿ ಕಾಂಟ್ ಡೂ ಎಡಿಷನ್ ಆರ್ ವಿ ಕಾಂಟ್ ಡೂ ಸಬ್ಟ್ರಾಕ್ಷನ್. ಇಲ್ಲಿ ಎಡಿಷನ್ ಸಬ್ಟ್ರಾಕ್ಷನ್ ಮಾಡಕ್ ಬರಂಗಿಲ್ಲ, ಇವು ವೇರಿಯೇಬಲ್ಸ್ ಅಂತ ಅಸ್ಯೂಮ್ಷನ್ ಮಾಡ್ಕೋಬೇಕು. ಅದ ಅಕಸ್ಮಾತ್ ಏನಾರ ಮಲ್ಟಿಪ್ಲಿಕೇಶನ್ ಮಾಡೋದಿತ್ತು ಅಂದ್ರೆ √2 ಇಂಟು √3 ಇಂಟು √5 ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಅವು ಡಿಫ್ರೆಂಟ್ ಇದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. 2 3s 6 6 5s 30 ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ, ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್. 2 ಇಂಟು 3 2√3 ಇಂಟು 3√5 ಅಂತ ಕ್ವಶನ್ ಐತೆ ಅನ್ಕೋರಿ. ಸೊ ಇಲ್ಲಿ ನೋಡ್ರಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ಹೊರಗಿಂದ ಹೊರಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಒಳಗಿಂದ ಒಳಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದ್ರೆ ಔಟ್ಸೈಡ್ ಕ್ವಾಂಟಿಟಿಗೆ ಔಟ್ಸೈಡ್ ಕ್ವಾಂಟಿಟಿಯಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇನ್ಸೈಡ್ ಕ್ವಾಂಟಿಟಿಯಿಂದ ಇನ್ಸೈಡ್ ಕ್ವಾಂಟಿಟಿಯಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನಮ್ಮ ಭಾಷೆದಾಗ ಏನಂತೀವಿ ನಾವು, ಹೊರಗಿಂದ ಹೊರಗ ಒಳಗಿಂದ ಒಳಗ. ಅಂದ್ರ ಹೊರಗಿಂದಕ್ಕ ಹೊರಗ ಮಾಡ್ಬೇಕು, ಒಳಗಿಂದಕ್ಕ ಒಳಗ ಮಾಡ್ಬೇಕು. ಅಂದ್ರೆ 2 3s 6 5 3s 15. ಸೊ ಹಂಗಾರೆ ಈ ರೀತಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋತೇವೆ, ಔಟ್ಸೈಡ್ ಕ್ವಾಂಟಿಟಿಗೆ ಔಟ್ಸೈಡ್ ಕ್ವಾಂಟಿಟಿ, ಇನ್ಸೈಡ್ ಕ್ವಾಂಟಿಟಿಗೆ ಇನ್ಸೈಡ್ ಕ್ವಾಂಟಿಟಿ. ಬಟ್ ಎಡಿಷನ್ ಸಬ್ಟ್ರಾಕ್ಷನ್ ಒಳಗೆ ಮಾತ್ರ ರೂಟ್ ಒಳಗಿನ ಕ್ವಾಂಟಿಟಿ ಸೇಮ್ ಇದ್ರೆ ಮಾತ್ರ ನಾವು ಎಡಿಷನ್ ಸಬ್ಟ್ರಾಕ್ಷನ್ ಮಾಡ್ತೇವೆ, ಇಲ್ಲ ಅಂದ್ರೆ ಬರಂಗಿಲ್ಲ. ಸೊ ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್, ನಿಮ್ಗೆ ಗೊತ್ತಿದ್ರೆ ನೀವು ಇದನ್ನ ಮಾಡ್ಕೋಬಹುದು. ಮುಂದೆ ಕಂಟಿನ್ಯೂ. ರೈಟ್, ಸ್ಕ್ವೇರ್ ರೂಟ್ ಆಫ್ 9 3 ಬಂತು, ಇದು 2 ಆಸ್ ಇಟ್ ಈಸ್. 3 2s 6 6√2 ಐತಲ್ಲ, ಇಲ್ಲಿ ಎಷ್ಟು ಬಂತಿದೆ 6√2. ಸೊ 6 + 3 ಇಲ್ಲಿ ನೋಡಿ, ಇದು √2 ಎಷ್ಟು ಅದಾವ, 3 ಅದಾವ. √2 ಎಷ್ಟು ಅದಾವ, 6 ಅದಾವ. ಸೊ ಟೋಟಲ್ ಎಷ್ಟಾಯ್ತು, 6 + 3 9 ಆಯ್ತು. 9√2 9√2. ಬಟ್ ಆಪ್ಷನ್ ಇದೆಲ್ಲ ಮಾಡಿದ್ ಕರೆಕ್ಟ್ ಇರ್ತೈತಿ, ಬಟ್ ಆಪ್ಷನ್ ಒಳಗೆ ಇರಂಗಿಲ್ಲಲ್ಲ. ಸೊ ಆಪ್ಷನ್ ಒಳಗೆ ಹೆಂಗ್ ಕನ್ವರ್ಟ್ ಮಾಡೋದು ಹಂಗಾರ, ಇಲ್ಲಿ ನೋಡಿದ್ರೆ ಎಲ್ಲ ರೂಟ್ ಒಳಗಡೆ ಅದಾವ. ನಾವು ಒಂದು ಸ್ವಲ್ಪ ಅಗ್ದಿ ಸಿಂಪ್ಲಿಫೈಡ್ ಫಾರ್ಮೆಟ್ ಒಳಗೆ ಬಂದೈತಿ. ಇಷ್ಟು ಬ್ಯಾಡ, ಇದು 9 ಒಳಗಡೆ ಕಳಿಸು. ಹೊರಗಿನ ಕ್ವಾಂಟಿಟಿನ ಹೊರಗೆ ತೆಗಿಬೇಕಪ್ಪ ಅಂತಂದ್ರೆ ಸ್ಕ್ವೇರ್ ರೂಟ್ ಮಾಡ್ಕೋಬೇಕು. ಹೊರಗಿಂದ ವಾಪಸ್ ಒಳಗೆ ಕಳಿಸ್ಬೇಕಂದ್ರೆ ಸ್ಕ್ವೇರ್ ಮಾಡಿ ಒಳಗೆ ಕಳಿಸ್ಬೇಕು. ಸೊ ಹಂಗಾರ 9 ಒಳಗಡೆ ಹೋದ್ರೆ ಎಷ್ಟಾಕೈತಿದೆ, 9 ಸ್ಕ್ವೇರ್ 81 ಈ 2ಕ್ಕೆ 81 ಮಲ್ಟಿಪ್ಲೈ ಆಕೈತಿ. ಸೊ ಹಂಗಾರ ಈ 81 ಮತ್ತು 2 ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 81 ಮತ್ತು 2 ಮಲ್ಟಿಪ್ಲೈ ಮಾಡಿದ್ರೆ 162 ಬರ್ತದೆ. ಸೊ 162 ಇಲ್ಲ ಐತಿ. ಸೊ ದಿಸ್ ಇಸ್ ದ ಸೊಲ್ಯೂಷನ್, 162. ದಿಸ್ ಇಸ್ ದ ಸೊಲ್ಯೂಷನ್. ಸೊ ನೆಕ್ಸ್ಟ್ ಇದನ್ನ ಬರ್ಕೊಳ್ರಿ, ನೆಕ್ಸ್ಟ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಆಯ್ತು ಇವಾಗ MCQ ಒಳಗೆ. ಫಸ್ಟ್ ಕ್ವಶನ್ ಅದು ಆಪ್ಷನ್ ನಂಬರ್ ಸಿ ಆಯಿತು. ಇನ್ನು ಸೆಕೆಂಡ್ ಕ್ವಶನ್, ದ 12th term of an AP whose first 2 terms are -3 and 4. ಫಸ್ಟ್ 3 terms ಏನೈತಿ, ಸೊ ಫಸ್ಟ್ 2 terms -3 4 so on. ನಮಗೇನ್ ಬೇಕಾಗೈತಿ, ದ 12th term ಆಫ್ an AP ಅಂದ್ರೆ 12th term ಬೇಕಾಗೈತಿ. ನಮ್ಗೆ 12th term ಆಫ್ an AP ಬೇಕಾಗೈತಿ. ಅವ ಕೊಟ್ಟಿದ್ದು ಏನು ಕೊಟ್ಟಾನ, ಫಸ್ಟ್ 2 terms -3 and 4 ಕೊಟ್ಟಾನ. ರೈಟ್, ಸೊ we have to find 12th term. 12th term is denoted by A12. 12th term is denoted by A12. A12 can be written as A plus 11D. A plus 11D. ಸೊ A ಅಂತ ನಮ್ಗೆ ಆಲ್ರೆಡಿ ಇಲ್ಲಿ ಕೊಟ್ಬಿಟ್ಟಾನ, A = -3 ಅಂತ. D ಒಂದು ಫೈಂಡ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಟ್ರೆ ಯು ವಿಲ್ ಗೆಟ್ ದ ಸೊಲ್ಯೂಷನ್. ಸೊ D is equal to A2 minus A1. A2 ಅಂದ್ರ 4, A1 ಅಂದ್ರ -3. ನಮ್ ಜನ ಹಿಂಗ್ ಬರ್ಕೊಂಡ್ಬಿಡ್ತಾರ ಅರ್ಜೆಂಟ್ ಒಳಗ. ಅರ್ಜೆಂಟ್ ಮಾಡೋ ನೆಸೆಸರಿ ಇಲ್ಲ. ನಮ್ದು ಫಾರ್ಮುಲಾ ಒಳಗೆ ಏನ್ ಇರ್ತೈತಿ, ಅಲ್ಲಿ A2 minus A1 ಇರ್ತೈತಿ. ಅಂದ್ರ ಈ ಮೈನಸ್ ಅನ್ನ ಫಸ್ಟ್ ಬರಿ, ಆಮೇಲೆ A1 ಸಬ್ಸ್ಟಿಟ್ಯೂಷನ್ ಮಾಡು. A1 ಅಂದ್ರ -3 ಇಷ್ಟು ಬರ್ತೈತಿ. ಅದು ಬಕೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಕೆಟ್ ನೆನ್ಪಿಟ್ಕೋರಿ, ಎಮರ್ಜೆನ್ಸಿ ಬಕೆಟ್ ಬೇಕಾಕೈತಿ. ಸೊ ಬಕೆಟ್ ನೆನ್ಪಿಟ್ಕೋರಿ. 4 minus into minus plus 3. ಸೊ ಎಷ್ಟೈತಿ, 7. ಸೊ ಹಂಗಾರ A12 is equal to, in the place of A -3 plus 11 as it is in the place of D, इधर क्या है बा 7. ओके, 11 7 77 ಒಳಗ 3 ಹೋದ್ರೆ
ಎಷ್ಟು ಉಳಿತೈತಿ 74 ಆಪ್ಷನ್ ಐತಲ್ಲ 74. ಸೊ ಆಪ್ಷನ್ ನಂಬರ್ ಬಿ ಸೆಕೆಂಡ್ ಒನ್ ಆಯಿತು. ಇನ್ನು ಥರ್ಡ್ ಒನ್, ದ ಸೆವೆಂತ್ ಟರ್ಮ್ ಫ್ರಮ್ ದ ಎಂಡ್ ಆಫ್ ದ ಎ ಪಿ. ಫ್ರಮ್ ಎಂಡ್ ಆಫ್ ದ ಎ ಪಿ ಅಂದ ನಾವು. ಫ್ರಮ್ ಎಂಡ್ ಆಫ್ ದ ಎ ಪಿ ಅಂತಂದ್ರ ಒಂದನ್ನು ಏನ್ ಮಾಡ್ಕೋಬೇಕಾಕೈತಿ, ನೀ ಆಸ್ ಇಟ್ ಈಸ್ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ತಗೊಂಡು ಸಾಲ್ವ್ ಮಾಡ್ತಿ ಅಂದ್ರ ಅದನ್ನ ಫಾರ್ಮ್ ಉಲ್ಟಾ ಬರ್ಕೋಬೇಕಾಕೈತಿ. ಫ್ರಮ್ ಎಂಡ್ ಅಂತ ಹೇಳಿ ನಾವು ಈ ಕ್ವಶನ್ ನೀ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ತಗೊಂಡ ಮಾಡಪ್ಪ ಅಂದ್ರ ಇದನ್ನ ಫ್ರಾಮ್ ದ ಎಂಡ್ ಅಂತ ಹೇಳಿ ಅನ್ನೋದಿಲ್ಲ. ಫ್ರಾಮ್ ದ ಎಂಡ್ ಅಂದಿದ್ದಕ್ಕೆ ನೀ ಏನ್ ಮಾಡ್ಕೋಬೇಕಾಕೈತಿ, ಇದನ್ನ ಉಲ್ಟಾ ಮಾಡ್ಕೋಬೇಕಾಕೈತಿ. ಉಲ್ಟಾ ಇಂದ ಬರ್ಕೋತ ಬರ್ಬೇಕಾಕೈತಿ. ಅಂದ್ರೆ 107 ಆಮೇಲೆ ಡಿ ಎಷ್ಟೈತಿ ಕಡಿಮೆ ಮಾಡ್ಕೋತ ಹಿಂಗ್ ಬರ್ಕೋಬೇಕಾಕೈತಿ. ಲಾಸ್ಟ್ ಎಂತ ಟರ್ಮ್ 7 ತಗೋಬೇಕಾಕೈತಿ. ಇಲ್ಲಪ್ಪ ನೀನ್ ಹಿಂಗ ಸೀದಾ ಇಟ್ಕೊಂಡು ಮಾಡ್ಬೇಕು ಅಂತಂದ್ರ ಫಾರ್ಮುಲಾ ಮತ್ತೆ ಚೇಂಜ್ ಕೊಟ್ಟ ನಾವು. ಫ್ರಾಮ್ ಏನದ ಸೆವೆಂತ್ ಟರ್ಮ್ ಫ್ರಾಮ್ ದ ಎಂಡ್ ಬರೀತೆ ನೋಡಿ. ಸೆವೆಂತ್ ಟರ್ಮ್ ಫ್ರಾಮ್ ದ ಎಂಡ್, ಫ್ರಾಮ್ ದಿ ಎಂಡ್ ಏನ್ ಬರಿಬೇಕಾಕೈತಿ ಅಂದ್ರೆ ಎ ಪ್ಲಸ್ ಅಲ್ಲ ಮೈನಸ್, ಪ್ಲಸ್ ಅಲ್ಲ ಮೈನಸ್. ಇಲ್ಲಿ ಎ ಬದ್ಲಿ ಏನ್ ಬರೀತಾರ, ಲಾಸ್ಟ್ ಟರ್ಮ್ ಬರೀತಾರ. ಫ್ರಾಮ್ ದಿ ಲಾಸ್ಟ್ ಟರ್ಮ್ ಅಂದ ನಾವು. ಸೊ ಎಲ್ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ನೀನು ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನ ಹಚ್ಕೊಂಡ್ ಮಾಡವಪ್ಪ ಅಂತಂದ್ರೆ ಫಸ್ಟ್ ಏನ್ ಬರ್ಕೋಬೇಕಾಕೈತಿ, ಇಲ್ಲಿ 107 ಬರ್ಕೋಬೇಕಾಕೈತಿ. ಆಮೇಲೆ ಎಷ್ಟು ಮಾಡ್ಕೋತ ಹೋಗ್ಯಾರ, ಇಲ್ಲಿ 4 ಆ್ಯಡ್ ಮಾಡ್ಕೋತ ಹೋಗ್ಯಾರ ಹೌದಿಲ್ಲ. ಹಂಗಾರೆ ಇಲ್ಲಿ 4 ಸಬ್ಟ್ರಾಕ್ಟ್ ಮಾಡ್ಕೋತ ಹೋಗ್ಬೇಕಾಕೈತಿ. ಇಲ್ಲಿ -4 ಮಾಡ್ಕೊಂಡ ಇಲ್ಲಿ ಯಾವ ಟರ್ಮ್ ಬರ್ತೈತಿ ಅದನ್ನ ಬರ್ಕೋತ ಡಿಕ್ರೀಸ್ ಮಾಡ್ಕೋತ ಹೋಗ್ಬೇಕಾಕೈತಿ. ಇಲ್ಲ ಆ ಫಾರ್ಮುಲಾ ಯೂಸ್ ಮಾಡಕತ್ರ ಏನು ಪ್ರಾಬ್ಲಮ್ ಇಲ್ಲ. ಆಸ್ ಇಟ್ ಈಸ್ ಈ ಫಾರ್ಮುಲಾ ಬರ್ಕೊಂಡು ಎಲ್ ಮೈನಸ್ ಒನ್ ಇಂಟು ಡಿ ಇದು ಆಸ್ ಇಟ್ ಈಸ್ ಹಿಂಗ ಬರ್ಕೋಬೇಕಾಕೈತಿ. ಇಲ್ಲಿ ಲಾಸ್ಟ್ ಟರ್ಮ್ ಏನೈತಿ 107 ಐತಿ. ಸೊ ಸಬ್ಸ್ಟಿಟ್ಯೂಷನ್ ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು ಅಷ್ಟೇ. ಈಗ 107. ಸೊ ಸೆವೆಂತ್ ಟರ್ಮ್ ಫ್ರಾಮ್ ದ ಎಂಡ್ ಅಂತ ಹೇಳ ಮೈನಸ್ ಇನ್ ದ ಪ್ಲೇಸ್ ಆಫ್ ಎನ್ 7 minus 1 in the place of d. d कितना है बा 11 ಒಳಗ 7 ಹೋದ್ರ a2 minus a1 ಮಾಡ್ಕೋಬೇಕಲ್ಲ. a2 minus a1 ಬರ್ದ್ ಬಿಡ್ತೇನೆ. 11 ಒಳಗ 7 ಹೋದ್ರ 4 ಉಳಿತದಲ್ಲ. ಓಕೆ 4. ನೆಕ್ಸ್ಟ್ ಡಿ ಇಲ್ಲಿ ಬರೀನಲ್ಲ 4 ರೈಟ್. ಸೊ 107 ಹಂಗ ಇಡುನ. -7 ಒಳಗ 1 ಹೋದ್ರ 8 ಇಂಟು 4 8 ನಾಲ್ಕಲೆ 32 8 4 ಜಾ 32. 107 ಮೈನಸ್ ವೇಟ್ 7 ಒಳಗೆ 1 ಹೋದ್ರೆ 6 ಅಲ್ಲ. ಸಾರಿ 7 ಒಳಗೆ 1 ಹೋದ್ರೆ 6 ಹಿಂಗಾಕೈತಿ ನೋಡಿ ಗದ್ಲು. 7 ಒಳಗೆ 1 ಹೋದ್ರೆ 6 6 4 ಜಾ 24. ಸೊ ಈಗ 107 ಒಳಗೆ 24 ಸಬ್ಟ್ರಾಕ್ಟ್ ಮಾಡ್ರಿ ಎಲ್ಲರ ಎಷ್ಟು ಬರುತ್ತೆ ನೋಡ್ರಿ. 107 ಒಳಗೆ 24 ಹೋದ್ರೆ 83. ಇದೆಲ್ಲ ನೀವು ಮಾಡ್ಕೋತೀರಿ, ಬಟ್ ಇದು ನಿಮ್ಗೆ ಏನು ಇಂಪಾರ್ಟೆಂಟ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್. ಸೊ ಆಪ್ಷನ್ ಏ 83 ರೈಟ್. ಆಪ್ಷನ್ ಬಿ. ನೆಕ್ಸ್ಟ್ ಅದು ಕ್ವಶನ್ ನಂಬರ್ 3 ಇದಲ್ಲ. ಈಗ ಕ್ವಶನ್ ನಂಬರ್ 4 5. ಕ್ವಶನ್ ನಂಬರ್ 4th ಒನ್, ದ ಕಾಮನ್ ಡಿಫರೆನ್ಸ್ ಆಫ್ ಆನ್ AP is 7. ಕಾಮನ್ ಡಿಫರೆನ್ಸ್ ಆಫ್ ಎನ್ AP is 7 ಅಂದ್ರೆ ದೇ ಗಿವನ್ D is equal to 7 ಬರ್ಕೊಂಡ್ಬಿಡ್ತೀನಿ ಈಗ. ದೆನ್ A25 minus A21 equal to A25 minus A21 equal to A25 minus A21 and 25th term minus 21st term ಎಷ್ಟಕ್ಕೈತಿ ಅಂತ ಕೇಳತ್ತ ನಾವು. 25th term ಕ್ಯಾನ್ ಬಿ ರಿಟರ್ನ್ ಆಸ್ A plus 24D. ಹೌದಾ? 25 ಐತಿ, 1 ಲೆಸ್ ಮಾಡ A plus 24D ಮೈನಸ್. ಇದೆಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿರ್ತೈತಿ ಅನ್ಕೋತೀನಿ. ಯಾಕಂದ್ರೆ ನೀವು ಟೆಕ್ಸ್ಟ್ ಬುಕ್ ಬಿಟ್ಟು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ನೀವು ನೋಡಾಕತ್ತೀರಿ ಅಂತಂದ್ರೆ ಇದು ಆಲ್ರೆಡಿ ನಿಮ್ಗೆ ಟೆಕ್ಸ್ಟ್ ಬುಕ್ ಒಳಗಿನ ಕ್ವಶನ್ ಮಾಡಿ ಇಲ್ಲಿ ಬಂದಿರ್ತೀರಿ ಅಂತ ನಾ ಅನ್ಕೋತೀನಿ. ಸೊ 25ನ 1 ಲೆಸ್ ಮಾಡಿ 24D ಅಂತ ಬರ್ಕೋತೀನಿ. 21 ಅಂದ್ರೆ A plus 20D ಅಂತ ನಾ ಬರ್ಕೋತೀನಿ. ಬಟ್ ಈ ಮೈನಸ್ A21 ಮಲ್ಟಿಪ್ಲೈ ಆಗ್ಬೇಕೋದಿಲ್ಲ. ಸೊ ಮಲ್ಟಿಪ್ಲೈ ಮಾಡ್ತೇವೆ ನೋಡ್ರಿ. ನೀವು ಒಂದು ಸ್ವಲ್ಪ ಟ್ರೈ ಮಾಡ್ರಿ, ಅದನ್ನ ಟ್ರೈ ಯುವರ್ ಸೆಲ್ಫ್.
ರೈಟ್. ಮಾಡಿದಿರಿ ಅನ್ಕೋತೀನಿ. ಎ ಪ್ಲಸ್ 24D ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡಿರ್ತೀರಿ, ಎ ಪ್ಲಸ್ ಇಂಟು ಮೈನಸ್ ಮೈನಸ್ 20D ಆಗಿರ್ತೈತಿ. ಸೊ ನೀವೇನ್ ಮಾಡಿರ್ತೀರಿ,